ಎಲ್ಲರಿಗೂ ಗಾನವಿ ಮೀಡಿಯಾದಿಂದ ಶರಣಾರ್ಥಿಗಳು. ನಿಮ್ಮ ನಡುವಿನ ಸಾಧಕರು ಈ ಮಾಲಿಕೆಯಲ್ಲಿ ನಾನಿಂದು ಶ್ರೀಮತಿ ಸಹನಾ ಎಸ್ ಭಾರದ್ವಾಜ್ ಇವರನ್ನು ತಮಗೆ ಪರಿಚಯಿಸಲಿದ್ದೇನೆ. ಶ್ರೀಮತಿ ಸಹನಾ ಎಸ್ ಭಾರದ್ವಾಜ್ ಇವರು ಶ್ರೀಮತಿ ಮಾನಸ ವಿನಯ್ ಇವರ ಸಹೋದರಿ. ಇವರ ತಂದೆ ತಾಯಿಗಳು ಶ್ರೀ KS ಸುಬ್ರಹ್ಮಣ್ಯ ಹಾಗೂ ಶ್ರೀಮತಿ ರಮಾ ಸುಬ್ರಹ್ಮಣ್ಯ. ತಾಯಿ ಸಂಗೀತ ಶಿಕ್ಷಕಿ, ತಂದೆ ನಿವೃತ್ತ ದೂರವಾಣಿ ಇಲಾಖೆಯ ನೌಕರರು. ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜೂನಿಯರ್ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸೀನಿಯರ್ ಮತ್ತು ಸುಗಮ ಸಂಗೀತವನ್ನು ತಾಯಿಯವರಾದ ಶ್ರೀಮತಿ ರಮಾ ಸುಬ್ರಹ್ಮಣ್ಯರವರಲ್ಲಿ ಕಲಿತಿದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಜೂನಿಯರನ್ನು ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರಲ್ಲಿ ಕಲಿತು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಸೀನಿಯರ್ ಕಲಿಕೆ ಮುಂದುವರಿಸಿದ್ದಾರೆ. ಭರತನಾಟ್ಯ ಬಗ್ಗೆ, ಭರತನಾಟ್ಯ ಜೂನಿಯರ್ ಮತ್ತು ಸೀನಿಯರ್ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಭರತನಾಟ್ಯ ವಿದ್ವತ್ತನ್ನು ವಿದುಷಿ ಶ್ರೀಮತಿ ಪುಷ್ಪಾ ಕೃಷ್ಣಮೂರ್ತಿಯವರಲ್ಲಿ ಕಲಿತು ಪ್ರಿ ವಿದ್ವತ್ ಪರೀಕ್ಷೆಯಲ್ಲಿ 2013-14ರಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. 2013ರಲ್ಲಿ ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಭರತನಾಟ್ಯ ರಂಗ ಪ್ರವೇಶವನ್ನು ಪೂರೈಸಿದ್ದಾರೆ. ವಿದುಷಿ ಶುಭಾರವರಲ್ಲಿ ಕಲಿಕೆ ಪ್ರಾರಂಭಿಸಿ ಹೆಚ್ಚಿನ ವಿದ್ಯಾಭ್ಯಾಸ ಶ್ರೀಮತಿ ವೀಣಾರಲ್ಲಿ ಮುಂದುವರಿಸಿದ್ದಾರೆ. ಕಾಲೇಜು ಸಮಾರಂಭಗಳಲ್ಲಿ ಇನ್ನಿತರ ಸಾರ್ವಜನಿಕ ಸಂಗೀತ, ನೃತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ನೀಡಿದ ಅನುಭವ ಇದೆ. ರಾಷ್ಟ್ರಮಟ್ಟದ ಬಹುಮಾನ ಯಾವ ರೀತಿ ಪಡೆದಿದ್ದಾರೆ ನೋಡೋಣ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಆಗಸ್ಟ್ 2014ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ BSNL ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭರತನಾಟ್ಯದಲ್ಲಿ ದ್ವಿತೀಯ, ಹಿಂದೂಸ್ಥಾನಿ ಲಘು ಸಂಗೀತದಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ಅಂತರ ವಿಶ್ವವಿದ್ಯಾಲಯ ಭಾವಗೀತೆ ಸ್ಪರ್ಧೆಯಲ್ಲಿ ವಲಯ ಮಟ್ಟದಿಂದ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸತತ 5 ವರ್ಷಗಳಿಂದ ರಾಷ್ಟ್ರಮಟ್ಟದ ಭರತನಾಟ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಸೇರಿದಂತೆ ಹಲವಾರು ಬಹುಮಾನ ಗಳಿಸಿರುತ್ತಾರೆ. ಇವರು ಆಗ್ರಾ, ಒರಿಸ್ಸಾ, ಮಧ್ಯಪ್ರದೇಶ್, ಕರ್ನಾಟಕ, ಗುಜರಾತ್ನಲ್ಲಿ ಭರತನಾಟ್ಯ ಪ್ರದರ್ಶನ ನೀಡಿರುತ್ತಾರೆ. ವಿಶೇಷತೆ: ಪಾರು ವೈಫ್ ಆಫ್ ದೇವದಾಸ್ ಕನ್ನಡ ಚಲನಚಿತ್ರದಲ್ಲಿ ಶೀರ್ಷಿಕೆ ಗೀತೆಯಲ್ಲಿ ಈಕೆಯ ಕಂಠವೂ ಇದೆ. ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾದ ಸಿಂಧೂರ ಧಾರಾವಾಹಿ ಶೀರ್ಷಿಕೆ ಗೀತೆಗೆ ಟ್ರ್ಯಾಕ್ ಹಾಡಿರುತ್ತಾರೆ. 2012-13ರಲ್ಲಿ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಭರತನಾಟ್ಯ ರಂಗ ಪ್ರವೇಶವನ್ನು ಅಂದರೆ ಗುರುವಂದನಾ ಕಾರ್ಯಕ್ರಮ ಪೂರೈಸಿರುತ್ತಾರೆ. ವಾಯ್ಸ್ ಆಫ್ ಕರ್ನಾಟಕ, ವಾಯ್ಸ್ ಆಫ್ ಕಾಲೇಜ್ನಲ್ಲಿ ಬಹುಮಾನ ಗಳಿಸಿರುತ್ತಾರೆ. ವಾಯ್ಸ್ ಆಫ್ ಶಿವಮೊಗ್ಗ ಹಾಗೂ ವಾಯ್ಸ್ ಆಫ್ ಮಲ್ನಾಡ್ ಎಂಬ ಬಿರುದನ್ನು ಪಡೆದಿರುತ್ತಾರೆ. ಆಕಾಶವಾಣಿ ಭದ್ರಾವತಿಯ B ಹೈಗ್ರೇಡ್ ಕಲಾವಿದೆಯಾಗಿ ಆಯ್ಕೆಯಾಗಿರುತ್ತಾರೆ. 2010ರಲ್ಲಿ ETVಯ ಎದೆತುಂಬಿ ಹಾಡುವೆನು ಸ್ಪರ್ಧೆಯಲ್ಲಿ ಸೆಮಿಫೈನಲ್ವರೆಗೆ ಆಯ್ಕೆಯಾಗಿದ್ದಾರೆ. 2016ರಲ್ಲಿ ಜೀ ಕನ್ನಡ ಟಿವಿಯಲ್ಲಿ ಸರಿಗಮಪ ಸೀಸನ್ 11ರ ಸೆಮಿಫೈನಲ್ವರೆಗೆ ಆಯ್ಕೆಯಾಗಿದ್ದರು. ದಂಡಿ ಎಂಬ ಚಲನಚಿತ್ರದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಹಾಡನ್ನು ಹಾಡಿರುತ್ತಾರೆ. 2022-23ರಲ್ಲಿ ಸ್ಟೇಷನ್ 3 ಕನ್ನಡ ಚಲನಚಿತ್ರದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಹಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರತಿಭಾ ಪುರಸ್ಕಾರ 2007ರ ಪ್ರಶಸ್ತಿ ಪತ್ರ ಮತ್ತು ನಗದು ಪುರಸ್ಕಾರವನ್ನು ದಿನಾಂಕ 26/1/2008ರಂದು ಶಿವಮೊಗ್ಗ ನೆಹರು ಸ್ಟೇಡಿಯಂನಲ್ಲಿ ಪಡೆದಿರುತ್ತಾರೆ. ಇವರ ಸಾಧನೆಗಳು ಮತ್ತು ಪ್ರಶಸ್ತಿಗಳು ಈ ರೀತಿ ಇವೆ. 2005ರಲ್ಲಿ ಗದಗ್ನ ಕಲಾ ವಿಕಾಸ ಪರಿಷತ್ನವರು ನಡೆಸಿದ ಅಖಿಲ ಕರ್ನಾಟಕ ಮಕ್ಕಳ ಸಂಗೀತ ಮತ್ತು ನೃತ್ಯ ಸಮ್ಮೇಳನದಲ್ಲಿ ಸಹನಾರಿಗೆ ಬಾಲ ನಾಟ್ಯಮಯೂರಿ ಎಂಬ ಪ್ರಶಸ್ತಿ ದೊರೆಯಿತು. ಖ್ಯಾತ ಸಂಗೀತ ನಿರ್ದೇಶಕರಾದ ಶ್ರೀ ರಾಜನ್ ನಾಗೇಂದ್ರ ಮತ್ತು ಶ್ರೀ ದೊರೈ ಭಗವಾನ್ರಿಂದ ಪ್ರಶಂಸೆ. ಫ್ರೆಂಡ್ಸ್ ಸೆಂಟರ್ನವರು ನಡೆಸಿದ ಸರಿಗಮ ಸ್ಪರ್ಧೆಯಲ್ಲಿ
ಪ್ರಥಮ ಬಹುಮಾನ ಪಡೆದು ಸರಿಗಮ ಶೈನಿಂಗ್ ಸ್ಟಾರ್ ಎಂಬ ಬಿರುದು ಪಡೆದಿದ್ದಾರೆ. ಆಕಾಶವಾಣಿ ಭದ್ರಾವತಿಯಲ್ಲಿ ಈಕೆಯ ಹಾಡು ಹಾಗೂ ಸಂದರ್ಶನ ಪ್ರಸಾರವಾಗಿರುತ್ತದೆ. ಕನ್ನಡ ಚಲನಚಿತ್ರ ಸಂಗೀತ ಸಾಮ್ರಾಟ್ ಡಾಕ್ಟರ್ PB ಶ್ರೀನಿವಾಸರವರಿಂದ ಶಿವಮೊಗ್ಗದಲ್ಲಿ ನಡೆದ ಸಮಾರಂಭದಲ್ಲಿ ಹಾಡಿ ಮೆಚ್ಚುಗೆ ಗಳಿಸಿ ಸನ್ಮಾನ ಸ್ವೀಕರಿಸಿರುತ್ತಾರೆ. ಚಂದನ ವಾಹಿನಿಯ ಮಧುರ ಮಧುರವಿ ಕಾರ್ಯಕ್ರಮ, ಚಂದನೋತ್ಸವ ಮತ್ತು ಗಾನಚಂದನದಲ್ಲಿ ಹಾಡಿರುತ್ತಾರೆ. ಕರ್ನಾಟಕ ಸರ್ಕಾರದವರು ನಡೆಸುತ್ತಿರುವ ಸೃಜನಾತ್ಮಕ ಪ್ರದರ್ಶನ ವಿಭಾಗದಲ್ಲಿ ಬಾಲಶ್ರೀ ಪ್ರಶಸ್ತಿಗೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಮಕ್ಕಳ ಮನೆ ಕುಮಟಾ ಸಂಸ್ಥೆ ಕಲಾ ಸಂಗೀತ ಸಿಂಚನ ಪ್ರಶಸ್ತಿ ನೀಡಿ ಗೌರವಿಸಿರುತ್ತದೆ. 2006ರಲ್ಲಿ ಅಖಿಲ ಕರ್ನಾಟಕ ಮಕ್ಕಳ ಸಂಗೀತ ಸಮ್ಮೇಳನದಲ್ಲಿ ಭಾಗವಹಿಸಿ ಕಲಾ ಸಂಜೀವಿನಿ ಎಂಬ ಪ್ರಶಸ್ತಿ ಪಡೆದಿರುತ್ತಾರೆ. 2009ರಲ್ಲಿ ಗಾನಶ್ರೀ ಪ್ರಶಸ್ತಿ ಪಡೆದಿರುತ್ತಾರೆ. 2004ರಲ್ಲಿ ಶಿವಮೊಗ್ಗ ಮತ್ತು 2006ರಲ್ಲಿ ಬಳ್ಳಾರಿಯಲ್ಲಿ ನಡೆದ ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನದಲ್ಲಿ 2 ಬಾರಿ ಹಾಡಿ ಎಲ್ಲರಿಂದ ಭೇಷ್ ಎನಿಸಿಕೊಂಡಿದ್ದಾರೆ. BSNLನಿಂದ ಪ್ರತಿಭಾ ಪುರಸ್ಕಾರ ಪಡೆದಿದ್ದಾರೆ. ಖ್ಯಾತ ಗಾಯಕರಾದ ಶ್ರೀ ರಾಜೇಶ್ ಕೃಷ್ಣನ್, ವಿಜಯ ಪ್ರಕಾಶ್, ಅರ್ಜುನ್ ಜನ್ಯ ಅವರ ಜೊತೆಗೆ ಹಾಡಿದ ಕೀರ್ತಿ ಇವರದು. ಇವರು ನಡೆಸಿದ ಸಂಗೀತ ಕಾರ್ಯಕ್ರಮಗಳು ಚನ್ನಗಿರಿಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಾರ್ಯಕ್ರಮ, ಭದ್ರಾವತಿಯ ಶಂಕರ ಮಠದಲ್ಲಿ ಕಾರ್ಯಕ್ರಮ, ಶಿವಮೊಗ್ಗೆಯ ಸಹ್ಯಾದ್ರಿ ಉತ್ಸವದಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ, ಶ್ರೀ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಕಾರ್ಯಕ್ರಮ, ಶ್ರೀ ಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ, ತೀರ್ಥಹಳ್ಳಿಯ ಮಲ್ಲೇಸರದ ಗಣಪತಿ ದೇವಸ್ಥಾನ ಕಾರ್ಯಕ್ರಮ, ಬೆಂಗಳೂರಿನ GV ಅತ್ರಿಯವರ ಸಂಗೀತ ಗಂಗಾ ಶಾಲೆಯಲ್ಲೂ ಋತುಗಾನ ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ, ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಸಂಗೀತ ಕಾರ್ಯಕ್ರಮ, ಪುಷ್ಪ ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ನಲ್ಲಿ ಭರತನಾಟ್ಯ ಕಾರ್ಯಕ್ರಮಕ್ಕೆ ಹಾಡುಗಾರಿಕೆ, ಧರ್ಮಸ್ಥಳದ ಉಜಿರೆಯ ಶ್ರೀರಾಮ ಕ್ಷೇತ್ರದಲ್ಲಿ ಸಂಗೀತ ಕಾರ್ಯಕ್ರಮ, ಶಿವಮೊಗ್ಗದಲ್ಲಿ ನಡೆದ 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ, ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ವಚನ ಗಾಯನ, ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆ, ಶಿವಮೊಗ್ಗದ ಶ್ರೀ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಲ್ಲಿ ಸಂಗೀತ ಕಾರ್ಯಕ್ರಮ, ಸಾಹಿತ್ಯ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆ, ಚಿಣ್ಣರ ಚಿಗುರು ಕಾರ್ಯಕ್ರಮದಲ್ಲಿ ಹಾಡಿ ಮಕ್ಕಳ ಜೊತೆಗೆ ನೃತ್ಯದಲ್ಲಿ ಭಾಗವಹಿಸಿರುತ್ತಾರೆ. ಭದ್ರಾವತಿಯ VISL ಕೈಗಾರಿಕಾ ಮೇಳದಲ್ಲಿ ಸಂಸ್ಥಾಪನಾ ದಿನಾಚರಣೆ ಹಾಡಿರುತ್ತಾರೆ. ಶಿವಮೊಗ್ಗದಲ್ಲಿ ಪ್ರತಿ ವರ್ಷ ನಡೆಸುತ್ತಿರುವ ಕೊಡಚಾದ್ರಿ ಮೇಳದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಾಡಿರುತ್ತಾರೆ. ಬೆಂಗಳೂರಿನ KSRTC ಲೇಔಟ್ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಭಕ್ತಿ ಸಂಗೀತ ಕಾರ್ಯಕ್ರಮದಲ್ಲಿ ಹಾಡಿರುತ್ತಾರೆ. ರಾಜ್ಯದ ಬೆಂಗಳೂರು, ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸೇರಿದಂತೆ ಹಲವಾರು ಕಡೆ ಸಂಗೀತ ಕಾರ್ಯಕ್ರಮ ನೀಡುತ್ತಾ ಬಂದಿರುತ್ತಾರೆ. ಹಲವಾರು ಸಂಗೀತ ನಿರ್ದೇಶಕರುಗಳು ಸಾಹಿತಿಗಳ ಜೊತೆಗೆ ಕೆಲಸ ಮಾಡಿರುತ್ತಾರೆ. ರಾಜ್ಯದ ಹಲವಾರು ಕಡೆಗಳಲ್ಲಿ ಸಂಗೀತ ಮತ್ತು ಭರತನಾಟ್ಯ ಕಾರ್ಯಕ್ರಮಗಳನ್ನು ಶಿಷ್ಯರೊಂದಿಗೆ ಒಡಗೂಡಿ ನೀಡುತ್ತಾ ಬಂದಿರುತ್ತಾರೆ. ಇತ್ತೀಚೆಗೆ ದಂಡಿ ಚಲನಚಿತ್ರದಲ್ಲಿಯೂ ಕೂಡ ಹಿನ್ನೆಲೆ ಗಾಯಕಿಯಾಗಿ ಹಾಡಿರುತ್ತಾರೆ. ಇವರು ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ಇನ್ನೂ ಹೆಚ್ಚಿನ ಕೀರ್ತಿ ಪ್ರಶಂಸೆಗೆ ಪಾತ್ರರಾಗಿ ಎಲ್ಲರ ಮನ ಗಳಿಸಲಿ, ಎಲ್ಲರ ಮನ ಗೆಲ್ಲಲಿ ಎಂದು ಮನ ತುಂಬಿ ಹಾರೈಸೋಣ. ಗಾನವಿ ಮಾರ್ಕೆಟಿಂಗ್ ಗ್ರೂಪ್ಸ್ ಅವರ ಗಾನವಿ ಫುಡ್ ಪ್ರಾಡಕ್ಟ್ ಜಗತ್ತಿನಲ್ಲಿಯೇ ಹೆಸರಾದ ಮಲೆನಾಡಿನ ಪರಿಮಳಯುಕ್ತ ಸಾವಯವ ಪದ್ಧತಿಯಲ್ಲಿ ಬೆಳೆಯಲಾದ ಆಹಾರ ಉತ್ಪನ್ನಗಳು, ಶುದ್ಧವಾದ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಸಾವಯವ ಬೆಲ್ಲ ಹಾಗೂ ಮಸ್ಟ್ ಕ್ವಾಲಿಟಿ ಗುಡ್ ಪ್ರಾಡಕ್ಟ್, ಉತ್ತಮ ಗುಣಮಟ್ಟದ ಯಾವುದೇ ರಾಸಾಯನಿಕಗಳ ಮಿಶ್ರಣವಿಲ್ಲದೆ ಸಂಸ್ಕರಿಸಿದ ಅತ್ಯಂತ ರುಚಿಕರವಾದ ಗಾನವಿ ಫುಡ್ ಪ್ರಾಡಕ್ಟ್. ನಮ್ಮ ಗಾನವಿ ಫುಡ್ ಪ್ರಾಡಕ್ಟ್ ನಿಮಗಾಗಿ ವೈವಿಧ್ಯಮಯವಾದ ಉತ್ಪನ್ನಗಳೊಂದಿಗೆ ಸದಾ ಸೇವೆ ನೀಡಲು ಮತ್ತು ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಅಮೂಲ್ಯ ಕ್ಷಣಗಳನ್ನು ಉತ್ತಮ ರುಚಿಯೊಂದಿಗೆ ರಸಮಯವಾಗಿಸಲು ಪ್ರೇರೇಪಿಸುತ್ತದೆ. ಗಾನವಿ ಫುಡ್ ಪ್ರಾಡಕ್ಟ್